ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿದ್ದು ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ಗೆ ಭಯ ಹುಟ್ಟಿದೆಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು ಎಸ್ಐಆರ್ನಿಂದಾಗಿ ಭಯಭೀತರಾಗಿದ್ದಾರೆ. ದೇಶದ ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿದ್ದಾರೆ. ಎಸ್ಐಆರ್ನಲ್ಲಿ ರಾಹುಲ್ ಗಾಂಧಿ ಅವರ ಗುಟ್ಟು ರಟ್ಟಾಗಿ ಲೋಕಸಭಾ ಸ್ಥಾನಕ್ಕೆ ಕುತ್ತು ಬರುತ್ತಿದೆ ಹಾಗೂ ಲೋಕಸಭೆಯಲ್ಲಿ ಅವರು ಅನರ್ಹರಾಗುವ ಬಗ್ಗೆ ಕಾಂಗ್ರೆಸ್ಗೆ ಭಯ ಹುಟ್ಟಿಕೊಂಡಿದ್ದಾಗಿ ಇದರಿಂದಾಗಿ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. 1994ರಿಂದಲೂ ಸಹ ಬ್ರಿಟಿಷ್ ಪೌರತ್ವ ಹೊಂದಿದ್ದು ಚುನಾವಣಾ ಆಯೋಗಕ್ಕೂ ಮುಚ್ಚಿಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ತಪ್ಪು ಸಂದೇಶ ಕೊಡುತ್ತಿದ್ದು ಯಾರೂ ಕೂಡ ಮತದ ಹಕ್ಕನ್ನು ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಭರವಸೆ ಕೊಡುವುದಾಗಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಇನ್ನು ಈ ಪ್ರಕ್ರಿಯೆಯಿಂದ ದ್ರೋಹಿಗಳ ದೇಶದಿಂದ ಬಂದಂತಹ ಜನರು ಹೊರಹೋಗುತ್ತಾರೆ. ಇಂಥವರಿಂದ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾಗುತ್ತದೆ. ಈ ಹಿನ್ನೆಲೆ ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕು. ಆದರೆ ಕಾಂಗ್ರೆಸ್ನವರು ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಪಟ್ಟಿ ಮಾಡುತ್ತಿದ್ದು ಇದು ತಪ್ಪು. ಕಾಂಗ್ರೆಸ್ನವರಿಗೆ ಪಾರದರ್ಶಕತೆ ಬೇಡವಾಗಿದೆ. ಚುನಾವಣೆಯಲ್ಲಿ ಗೋಲ್ಮಾಲ್ ಮಾಡುವುದು, ಅಕ್ರಮವಾಗಿ ಗೆದ್ದು ಬರುವುದು ಹಾಗೂ ಇಡೀ ಚುನಾವಣೆ ವ್ಯವಸ್ಥೆ ಮಾಡಿ ದೇಶದ ಜನರ ನಂಬಿಕೆ ಕಳೆದುಕೊಳ್ಳುವ ಕೆಲಸ ಕಾಂಗ್ರೆಸ್ ವರ್ತನೆ ಮಾಡುತ್ತಿದೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗದೆ ಹತಾಶೆಯಿಂದ ಈ ದೇಶದ ಯುವಕರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಬಡವರಿಗೆ ದಾರಿ ತಪ್ಪಿಸಿ ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿದ್ದು ದೇಶಕ್ಕೆ ಇದು ಅಪಾಯಕಾರಿ ಎಂದು ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ಅವರ ಮತದಾನ ಹಕ್ಕನ್ನು ಕಳ್ಕೊಳ್ಳೋದಿಲ್ಲ, ಯಾವುದೇ ತೊಂದರೆ ಅವ್ರಿಗೆ ಆಗೋದಿಲ್ಲ. ಈ ಭರವಸೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಮತ್ತು ಈ ಪ್ರಕ್ರಿಯೆಯಿಂದ ನಮ್ಮ ದ್ರೋಹಿಗಳ ದೇಶದಿಂದ ಬಂದು ಕೆಲವರಲ್ಲಿ ಅಕ್ರಮವಾಗಿ ವಲಸಿಗರಾಗಿ ನೆಲೆಸಿದ್ದಾರೆ. ತಪ್ಪು ಅಡ್ರೆಸ್ ಕೊಟ್ಟು, ತಪ್ಪು ಹೆಸರುಗಳನ್ನು ಬರೆಸಿ, ಇಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿಸೋದು, ಇಂಥವೆಲ್ಲ ಮಾಡೋದ್ರಿಂದ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾಗ್ತದ ಅನ್ನೋ ಕಾರಣವೂ ಅಂದಿದೆ. ಅದಕ್ಕಾಗಿ ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಮತದಾರರ ಪಟ್ಟಿಯನ್ನು ಸರಿಪಡಿಸಬೇಕು ಅನ್ನೋದಿದೆ. ಇವತ್ತು ಕಾಂಗ್ರೆಸ್ನವರು ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಮದರ್ಸಾಗಳಲ್ಲಿ, ಎಲ್ಲೆಲ್ಲದರಲ್ಲಿ, ಸಮುದಾಯ ಭವನಗಳಲ್ಲಿ ಇವತ್ತು ಪಟ್ಟಿ ಮಾಡ್ತಕ್ಕಂಥ ತಪ್ಪು ಉದ್ದೇಶ. ಮನೆ ಮನೆಗೆ ಹೋಗ್ಬೇಕನ್ನೋ ಉದ್ದೇಶನೇ ಇದು ಇಷ್ಟೇ ಇದೆ. ಅವರು ಇಲ್ಲಿ ಅವ್ರು ಹೌದಾ ಅಲ್ಲ ಅನ್ನೋದು ಗೊತ್ತಾಗ್ತದ. ಮತ್ತು ಅವರು ಮನೆ ಅಡ್ರೆಸ್ ಮೇಲಿಂದ ಅಕ್ಕಪಕ್ಕದವ್ರಿಗೂ ಸಂಶಯ ಬಂದರೆ ಕೇಳಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಮನೆ ಮನೆಗೆ ಹೋಗ್ಬೇಕನ್ನೋ ಉದ್ದೇಶ ಇದೆ. ಆದರೆ ಕಾಂಗ್ರೆಸ್ನವ್ರಿಗೆ ಪಾರದರ್ಶಕತೆ ಮೇಲೆ ಭರವಸೆನೇ ಇಲ್ಲ. ಪಾರದರ್ಶಕತೆ ಅವ್ರಿಗೆ ಬೇಡಾಗಿದೆ. ಚುನಾವಣೆಯಲ್ಲಿ ಗೋಲ್ಮಾಲ್ ಮಾಡೋದು, ಚುನಾವಣೆಯಲ್ಲಿ ಅಕ್ರಮ ಎಸಗಿ ಗೆದ್ದು ಬರೋದು, ಇಂಥವೆಲ್ಲ ಮಾಡಿ ಇಡೀ ಚುನಾವಣೆ ವ್ಯವಸ್ಥೆ ಮೇಲೇ ದೇಶದ ಜನರ ನಂಬಿಕೆ ಕಳ್ಕೊಳ್ಳೋ ರೀತಿಯಲ್ಲಿ ಕಾಂಗ್ರೆಸ್ನವರು ವರ್ತನೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ರಾಹುಲ್ ಗಾಂಧಿಯವ್ರ ಮನಸ್ಸಲ್ಲದ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ, 12 ವರ್ಷದಿಂದ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸುಣ್ಣಾದದ್ದರಿಂದ ಅವರು ಈ ದೇಶದ ಯುವಕರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಬಡವರಿಗೆ ದಾರಿ ತಪ್ಪಿಸಿ ದಂಗೆ ಏಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಹತಾಶರಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಅಪಾಯಕಾರಿ ನಡವಳಿಕೆ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು